ಎಲ್ಲರಿಗೆ ನಮಸ್ಕಾರಗಳು ಸ್ನೇಹಿತರೆ. ಬನ್ನಿ ಮತ್ತೊಮ್ಮೆ ಟಾಪ್ 20 ಪ್ರಶ್ನೋತ್ತರದ ಸರಣಿಯಲ್ಲಿ ನಿಮ್ಮೆಲ್ಲರ ಸ್ವಾಗತ ಸುಸ್ವಾಗತ. ಈ ಟಾಪ್ 20 ಪ್ರಶ್ನೋತ್ತರ ಸರಣಿಯನ್ನು ಹಿಂದಿನ ಪ್ರಶ್ನೆ ಪತ್ರಿಕೆಯಿಂದ ಆಯ್ಕೆ ಮಾಡಲಿರುವ ಪ್ರಮುಖ ಪ್ರಶ್ನೋತ್ತರಗಳಾಗಿವೆ ಸ್ನೇಹಿತರೆ. ಇದು ಮುಂಬರುವ ಕಾಂಪಿಟೇಟಿವ್ ಎಕ್ಸಾಮ್, PDO, ವಿಲೇಜ್ ಅಕೌಂಟೆಂಟ್ ಮತ್ತು BMTC ಮತ್ತು ಇನ್ನಿತರ ಅನೇಕ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬಹುಮುಖ್ಯವಾದ ಪ್ರಶ್ನೋತ್ತರಗಳ ಸರಣಿಯಾಗಿದೆ ಸ್ನೇಹಿತರೆ. ಈ ಟಾಪ್ 20 ಪ್ರಶ್ನೋತ್ತರ ಸರಣಿಯನ್ನು ಪೂರ್ತಿಯಾಗಿ ನೋಡಿಕೊಳ್ಳಿ ಸ್ನೇಹಿತರೆ, ಏಕೆಂದರೆ ಇದು ಬಹಳ ಮುಖ್ಯ ಮತ್ತು ಬೆಲೆ ಉಳ್ಳ ಪ್ರಶ್ನೆಗಳು ಇಲ್ಲಿ ನಾವು ಕಾಣಬಹುದು ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನಾವು ಈಗ ಮೊದಲನೆಯ ಪ್ರಶ್ನೆ ಕಡೆಗೆ ಪ್ರಾರಂಭಿಸೋಣ. ಮೊದಲನೆಯ ಪ್ರಶ್ನೆ, ಹಾವು ದೋಣಿ ಸ್ಪರ್ಧೆಗಳು ಈ ಕೆಳಗಿನ ಯಾವ ಹಬ್ಬಗಳಿಗೆ ಸಂಬಂಧಿಸಿದೆ? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಯುಗಾದಿ, ಆಯ್ಕೆ ಬಿ ಓಣಂ, ಆಯ್ಕೆ ಸಿ ಛಟ್ ಪೂಜಾ, ಆಯ್ಕೆ ಡಿ ಹೋಳಿ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ, ಹಾವು ದೋಣಿ ಸ್ಪರ್ಧೆಗಳು ಓಣಂ ಹಬ್ಬಗಳಿಗೆ ಸಂಬಂಧಿಸಿದೆ. ಬನ್ನಿ ಸ್ನೇಹಿತರೆ, ಎರಡನೆಯ ಪ್ರಶ್ನೆ ಕಡೆಗೆ. ಇವುಗಳಲ್ಲಿ ಯಾವುದು ಯಕ್ಷಗಾನದ ಒಂದು ರೂಪ ಅಥವಾ ವಿಧವಾಗಿದೆ? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಅಡ್ಡಕಥಾ, ಆಯ್ಕೆ ಬಿ ನವರಸಗಳು, ಆಯ್ಕೆ ಸಿ ತೆಂಕುತಿಟ್ಟು, ಆಯ್ಕೆ ಡಿ ತೋಟ್ಟಾಯಂ. ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ, ಆಯ್ಕೆ ಸಿ ಯಕ್ಷಗಾನ. ಇದು ನಮ್ಮ ಕರ್ನಾಟಕದ ಪ್ರಮುಖ ನೃತ್ಯವಾಗಿದೆ ಸ್ನೇಹಿತರೆ. ಯಕ್ಷಗಾನ ಕರ್ನಾಟಕದ ಪ್ರಮುಖ ನೃತ್ಯವಾಗಿದೆ ಸ್ನೇಹಿತರೆ, ಎಲ್ಲರೂ ಇದನ್ನು ನೆನಪಿಟ್ಟುಕೊಳ್ಳಿ. ಮತ್ತು ಇದರ ಒಂದು ವಿಧ ತೆಂಕುತಿಟ್ಟು ಸ್ನೇಹಿತರೆ. ಇದಕ್ಕೆ ಆಯ್ಕೆ 3 ಸರಿಯಾದ ಉತ್ತರ. ಬನ್ನಿ ಸ್ನೇಹಿತರೆ, ಮೂರನೆಯ ಪ್ರಶ್ನೆ ಕಡೆಗೆ. ಮೂರನೆಯ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯವು ಯಾವಾಗ ಸ್ಥಾಪನೆಯಾಯಿತು? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ 1133 AD, ಆಯ್ಕೆ ಬಿ 1233 AD, ಆಯ್ಕೆ ಸಿ 1336 AD, ಆಯ್ಕೆ ಡಿ 1433 AD. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ, ವಿಜಯನಗರ ಸಾಮ್ರಾಜ್ಯಕ್ಕೆ ಆಯ್ಕೆ 3 1336ರಲ್ಲಿ ಸ್ಥಾಪನೆಯಾಗಿದೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನಾಲ್ಕನೆಯ ಪ್ರಶ್ನೆಗಳಿಗೆ. ನಾಲ್ಕನೆಯ ಪ್ರಶ್ನೆ, ಕೀಜಾಡಿ ಉತ್ಖನನದ ಸಮಯದಲ್ಲಿ ಕಂಡುಬಂದ ವಸಾಹತುಗಳು ಇದು ಯಾವುದಕ್ಕೆ ಸಂಬಂಧಿಸಿದೆ ಎಂದು ಕೇಳಲಾಗಿದೆ ಸ್ನೇಹಿತರೆ. ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಸಂಗಮ ಅವಧಿ, ಆಯ್ಕೆ ಬಿ ಮೌರ್ಯರ ಅವಧಿ, ಆಯ್ಕೆ ಸಿ ಮೊಘಲರ ಅವಧಿ, ಆಯ್ಕೆ ಡಿ ಬ್ರಿಟಿಷರ ಅವಧಿ. ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ, ಆಯ್ಕೆ ಎ ಸಂಗಮ ಅವಧಿಯಲ್ಲಿ ಕೀಜಾಡಿ ಉತ್ಖನನದ ಸಮಯದಲ್ಲಿ ಸಂಗಮ ಅವಧಿ ವಸಾಹತುಗಳು ಸಂಬಂಧಿಸಿವೆ ಸ್ನೇಹಿತರೆ. ಇಲ್ಲಿ ಸಂಗಮ ಯುಗದಲ್ಲಿ ಫೇಮಸ್ ದೊರೆ ಎಂದರೆ ಸ್ನೇಹಿತರೆ ಕಾರಿಕಲಾನ್. ಮತ್ತು ಮೌರ್ಯರ ಅವಧಿಯಲ್ಲಿ ಪ್ರಸಿದ್ಧ ಅರಸ ಎಂದರೆ ಸ್ನೇಹಿತರೆ ಚಂದ್ರಗುಪ್ತ ಮೌರ್ಯ. ಇವರು ಮೌರ್ಯರ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಐದನೆಯ ಪ್ರಶ್ನೆ ಕಡೆಗೆ. ಐದನೆಯ ಪ್ರಶ್ನೆ, ರಾಜ್ಯದ ಮುಖ್ಯಮಂತ್ರಿಯಾಗುವುದಕ್ಕೆ ಕನಿಷ್ಠ ವಯಸ್ಸು ಎಷ್ಟಿರಬೇಕು ಸ್ನೇಹಿತರೆ? ಈ ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ, ಮುಖ್ಯಮಂತ್ರಿ CM ಆಗಲು ಸ್ನೇಹಿತರೆ ಕನಿಷ್ಠ ವಯಸ್ಸು 25 ಆಗಿರುತ್ತದೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನಾವು ಈಗ ಪ್ರಧಾನಮಂತ್ರಿ, ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಅವರೆಲ್ಲರ ವಯಸ್ಸನ್ನು ನೋಡಿಕೊಳ್ಳೋಣ ಸ್ನೇಹಿತರೆ. ಟು ಬಿಕಮ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಲು ಸ್ನೇಹಿತರೆ 35 ವರ್ಷವಿರಬೇಕು. ಮತ್ತು ವೈಸ್ ಪ್ರೆಸಿಡೆಂಟ್, ಟು ಬಿಕಮ್ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಲು ಕೂಡ ಸ್ನೇಹಿತರೆ 35 ವರ್ಷ ಇರಬೇಕು. ಟು ಬಿಕಮ್ PM ಆಫ್ ಇಂಡಿಯಾ 25 ವರ್ಷಗಳು ಇರಬೇಕು ಸ್ನೇಹಿತರೆ. ಸ್ನೇಹಿತರೆ, ಪ್ರೆಸಿಡೆಂಟ್, ಈಗಿನ ಪ್ರಸ್ತುತ ಪ್ರೆಸಿಡೆಂಟ್, ಇಂಡಿಯಾದ ಪ್ರೆಸಿಡೆಂಟ್ ಯಾರು ಎಂದರೆ ಸ್ನೇಹಿತರೆ ದ್ರೌಪದಿ ಮುರ್ಮು. ಮತ್ತು ಈಗಿನ ಪ್ರಸ್ತುತ ಇಂಡಿಯಾದ ವೈಸ್ ಪ್ರೆಸಿಡೆಂಟ್ ಯಾರು ಎಂದರೆ ಸ್ನೇಹಿತರೆ ಜಗದೀಪ್ ಅವರು ಸ್ನೇಹಿತರೆ. ಈಗ ಪ್ರಸ್ತುತ ಜಗದೀಪ್ ಧನಕರ್ ಇವರು ವೈಸ್ ಪ್ರೆಸಿಡೆಂಟ್ ಆಗಿರುತ್ತಾರೆ ಸ್ನೇಹಿತರೆ. ಮತ್ತು PM ಇವರು ನರೇಂದ್ರ ಮೋದಿ ಆಗಿರುತ್ತಾರೆ. ಟು ಬಿಕಮ್ ಮೆಂಬರ್ ಆಫ್ ರಾಜ್ಯಸಭಾ, ಇದಕ್ಕೆ 30 ವರ್ಷ ಇರಬೇಕು ಸ್ನೇಹಿತರೆ. ಟು ಬಿಕಮ್ ಅ ಮೆಂಬರ್ ಆಫ್ ಲೋಕಸಭಾ, ಇದಕ್ಕೆ 25 ವರ್ಷ ಕನಿಷ್ಠವಿರಬೇಕು ಸ್ನೇಹಿತರೆ. ಟು ಬಿಕಮ್ ಅ ಗವರ್ನರ್ ಆಫ್ ದ ಸ್ಟೇಟ್, ಇದಕ್ಕೆ ಕನಿಷ್ಠ 35 ವರ್ಷ ವಯೋಮಿತಿ ಇದೆ ಸ್ನೇಹಿತರೆ. ಟು ಬಿಕಮ್ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬಲಿ, ಇದಕ್ಕೆ 25 ವರ್ಷ ವಯೋಮಿತಿ ಇದೆ ಸ್ನೇಹಿತರೆ. ಟು ಬಿಕಮ್ ಅ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್, ಇದಕ್ಕೆ 30 ವರ್ಷ ಇದೆ ಸ್ನೇಹಿತರೆ. ಟು
ಕಂಟೆಸ್ಟ್ ಫಾರ್ ಪಂಚಾಯತ್ ಇಲೆಕ್ಷನ್. ಇದಕ್ಕೆ 21 ವರ್ಷ ಕನಿಷ್ಠ ವಯೋಮಿತಿ ಇದೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಈಗ ನಾವು 6ನೆಯ ಪ್ರಶ್ನೆ ಕಡೆಗೆ ಹೋಗೋಣ. 6ನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಕರ್ನಾಟಕದಲ್ಲಿ ನಡೆಯುವ ಎಮ್ಮೆ ಓಟದ ಸ್ಪರ್ಧೆಯು ಯಾವುದು? ನಮ್ಮ ಕರ್ನಾಟಕದಲ್ಲಿ ನಡೆಯುವ ಎಮ್ಮೆ ಸ್ಪರ್ಧೆ ಇದಕ್ಕೆ ಯಾವುದು ಎಂದು ಇಲ್ಲಿ ಕೇಳಲಾಗಿದೆ ಸ್ನೇಹಿತರೆ. ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಬೈಲ್ಗಾಡಿ ಶರ್ಯತ್, ಆಯ್ಕೆ ಬಿ ಕಂಬಳ, ಆಯ್ಕೆ ಸಿ ಜಲ್ಲಿಕಟ್ಟು, ಆಯ್ಕೆ ಡಿ ಮರಮಡಿ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ ಕಂಬಳ. ಇದು ನಮ್ಮ ಕರ್ನಾಟಕದಲ್ಲಿ ನಡೆಯುವ ಎಮ್ಮೆ ಓಟ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, 7ನೆಯ ಪ್ರಶ್ನೆ ಕಡೆಗೆ. ರಿಟ್ಗಳನ್ನು ನೀಡುವ ಹೈಕೋರ್ಟ್ನ ಅಧಿಕಾರವು ಈ ಕೆಳಗಿನ ಯಾವ ಲೇಖನದ ಅಡಿಯಲ್ಲಿ ಬರುತ್ತದೆ? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ 32, ಆಯ್ಕೆ ಬಿ 376, ಆಯ್ಕೆ ಸಿ 226, ಆಯ್ಕೆ ಡಿ 126. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ 226. ರಿಟ್ಗಳನ್ನು ನೀಡುವ ಹೈಕೋರ್ಟ್ನ ಅಧಿಕಾರವು 226 ಲೇಖನದ ಅಡಿಯಲ್ಲಿ ಬರುತ್ತದೆ. ಬನ್ನಿ ಸ್ನೇಹಿತರೆ, 8ನೆಯ ಪ್ರಶ್ನೆ ಕಡೆಗೆ. 8ನೆಯ ಪ್ರಶ್ನೆ, ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಎರವ ಬುಡಕಟ್ಟು ಜನಾಂಗದ ಅತಿ ಹೆಚ್ಚಾಗಿದೆ? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಬಾಗಲಕೋಟೆ, ಆಯ್ಕೆ ಬಿ ಕಾರವಾರ, ಆಯ್ಕೆ ಸಿ ಕೊಡಗು, ಆಯ್ಕೆ ಡಿ ಬಳ್ಳಾರಿ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ ಕೊಡಗುದಲ್ಲಿ ನಾವು ಅತಿ ಹೆಚ್ಚು ಎರವ ಬುಡಕಟ್ಟು ಜನಾಂಗವನ್ನು ಕಾಣುತ್ತೇವೆ. ಬನ್ನಿ ಸ್ನೇಹಿತರೆ, 9ನೆಯ ಪ್ರಶ್ನೆ ಕಡೆಗೆ. ಭಾರತದ ಸಂಸತ್ತು ಯಾವುದನ್ನು ಒಳಗೊಂಡಿದೆ? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಲೋಕಸಭೆ, ರಾಜ್ಯಸಭೆ ಮತ್ತು ಭಾರತದ ರಾಷ್ಟ್ರಪತಿ, ಆಯ್ಕೆ ಬಿ ಲೋಕಸಭೆ, ರಾಜ್ಯಸಭೆ, ಆಯ್ಕೆ ಸಿ ಲೋಕಸಭೆ, ರಾಜ್ಯಸಭೆ, ಪ್ರಧಾನಮಂತ್ರಿ, ಆಯ್ಕೆ ಡಿ ಲೋಕಸಭೆ, ರಾಜ್ಯಸಭೆ ಮತ್ತು ಮಂತ್ರಿಮಂಡಲ. 9ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ 9ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ ಲೋಕಸಭೆ, ರಾಜ್ಯಸಭೆ ಮತ್ತು ಭಾರತದ ರಾಷ್ಟ್ರಪತಿ. ಇದು ಭಾರತದ ಸಂಸತ್ತನ್ನು ಒಳಗೊಂಡಿದೆ. ಬನ್ನಿ ಸ್ನೇಹಿತರೆ, 10ನೇ ಪ್ರಶ್ನೆ ಕಡೆಗೆ. ಕೆಳಗಿನವುಗಳಲ್ಲಿ ಯಾವುದು ಸತ್ಯ? ಇದಕ್ಕೆ 1 ನಿಮಿಷ ತೆಗೆದುಕೊಳ್ಳಿ ಸ್ನೇಹಿತರೆ. ಇದಕ್ಕೆ ಸರಿಯಾಗಿ ಆಯ್ಕೆಗಳನ್ನು ಓದಿಕೊಳ್ಳಿ. ಬನ್ನಿ ಸ್ನೇಹಿತರೆ, ಈಗ 10ನೇ ಪ್ರಶ್ನೆಗೆ ನಾನು ಉತ್ತರವನ್ನು ಹೇಳಿಕೊಡುತ್ತೇನೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಡಿ. ಭಾರತದ ಅಧ್ಯಕ್ಷರಿಗೆ ಗವರ್ನರ್ ಅನ್ನು ತೆಗೆದುಹಾಕುವ ಅಧಿಕಾರವಿದೆ. ಬನ್ನಿ ಸ್ನೇಹಿತರೆ, 11ನೇ ಪ್ರಶ್ನೆ ಕಡೆಗೆ. ಭಾರತದ ಚುನಾವಣಾ ಆಯೋಗಕ್ಕೆ ಈ ಕೆಳಗಿನವುಗಳಲ್ಲಿ ಯಾವುದರ ಚುನಾವಣೆಯು ಸಂಬಂಧಿಸಿಲ್ಲ? ಇದಕ್ಕೆ ಆಯ್ಕೆ ಎ ಲೋಕಸಭೆ, ಆಯ್ಕೆ ಬಿ ಅಧ್ಯಕ್ಷರು, ಆಯ್ಕೆ ಸಿ ಪಂಚಾಯತಿ ಮತ್ತು ಪುರಸಭೆಗಳು, ಆಯ್ಕೆ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ. ಭಾರತದ ಚುನಾವಣಾ ಆಯೋಗಕ್ಕೆ ಪಂಚಾಯತ್ ಮತ್ತು ಪುರಸಭೆಗಳು ಚುನಾವಣೆಯು ಸಂಬಂಧಿಸಿಲ್ಲ. ಬನ್ನಿ ಸ್ನೇಹಿತರೆ, 12ನೇ ಪ್ರಶ್ನೆ ಕಡೆಗೆ. ಈ ಕೆಳಗಿನವುಗಳಲ್ಲಿ ಯಾವುದು ಒಕ್ಕೂಟ ಅಥವಾ ಕೇಂದ್ರ ಕಾರ್ಯಾಂಗದ ಭಾಗವಲ್ಲ? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಅಧ್ಯಕ್ಷ, ಆಯ್ಕೆ ಬಿ ಉಪಾಧ್ಯಕ್ಷ, ಆಯ್ಕೆ ಸಿ ಅಟಾರ್ನಿ ಜನರಲ್ ಆಫ್ ಇಂಡಿಯಾ, ಆಯ್ಕೆ ಡಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಸ್ನೇಹಿತರೆ, ಪ್ರಸ್ತುತ ರಾಷ್ಟ್ರಪತಿಯವರು ನಮ್ಮ ಇಂಡಿಯಾದ ರಾಷ್ಟ್ರಪತಿಯವರು ದ್ರೌಪದಿ ಮರ್ಮು ಆಗಿದ್ದಾರೆ ಸ್ನೇಹಿತರೆ. ಮತ್ತು ಉಪಾಧ್ಯಕ್ಷರು ಜಗದೀಪ್ ಧನಕರ್ ಆಗಿದ್ದಾರೆ ಸ್ನೇಹಿತರೆ. ಮತ್ತು ಅಟಾರ್ನಿ ಜನರಲ್ ಆರ್ ವೆಂಕಟಮಣಿ ಆಗಿದ್ದಾರೆ. ಮತ್ತು ಸ್ನೇಹಿತರೆ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಧನಂಜಯ್ ಯಶವಂತ್ ಇವರು ಆಗಿರುತ್ತಾರೆ. 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಈ ಕೆಳಗಿನ ಯಾವುದು ಒಕ್ಕೂಟ ಅಥವಾ ಕೇಂದ್ರ ಕಾರ್ಯಾಂಗದ ಭಾಗವಲ್ಲ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಡಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಬನ್ನಿ ಸ್ನೇಹಿತರೆ, 13ನೇ ಪ್ರಶ್ನೆ ಕಡೆಗೆ. ಎಸ್.ಆರ್. ಬೊಮ್ಮಾಯಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ದ ಮಹತ್ವದ ತೀರ್ಪು ವ್ಯವಹರಿಸಿದ್ದು. ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಅಧ್ಯಕ್ಷರ ನಿಯಮ, ಆಯ್ಕೆ ಬಿ ರಿಟ್ ಪಿಟಿಷನ್, ಆಯ್ಕೆ ಸಿ ಮೂಲಭೂತ ಹಕ್ಕುಗಳು, ಆಯ್ಕೆ ಡಿ ನಿರ್ದೇಶಕ ತತ್ವಗಳು. 13ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ ಅಧ್ಯಕ್ಷರ ನಿಯಮ. ಬನ್ನಿ ಸ್ನೇಹಿತರೆ, 14ನೇ ಪ್ರಶ್ನೆ ಕಡೆಗೆ. 14ನೇ ಪ್ರಶ್ನೆ, ಭಾರತದ ಸಂವಿಧಾನವನ್ನು ಇದರ ಅಡಿಯಲ್ಲಿ ತಿದ್ದುಪಡಿ ಮಾಡಬಹುದು. ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಲೇಖನ 365, ಆಯ್ಕೆ ಬಿ ಲೇಖನ 367, ಆಯ್ಕೆ ಸಿ ಲೇಖನ 364, ಆಯ್ಕೆ ಡಿ ಲೇಖನ 368. 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಡಿ ಲೇಖನ 368. ಭಾರತದ ಸಂವಿಧಾನ ಇದರ ಅಡಿಯಲ್ಲಿ ತಿದ್ದುಪಡಿ ಮಾಡಬಹುದು. ಬನ್ನಿ ಸ್ನೇಹಿತರೆ, 15ನೇ ಪ್ರಶ್ನೆ ಕಡೆಗೆ. ಕೆಳಗಿನವುಗಳಲ್ಲಿ ಕರ್ನಾಟಕದ ಯಾವ ನದಿಯು ಪಶ್ಚಿಮಕ್ಕೆ ಹರಿಯುತ್ತದೆ? ಇದಕ್ಕೆ ಆಯ್ಕೆಗಳು:
ಆಯ್ಕೆ ಎ ಹೇಮಾವತಿ, ಆಯ್ಕೆ ಬಿ ಕಾಳಿ, ಆಯ್ಕೆ ಸಿ ತುಂಗಭದ್ರಾ, ಆಯ್ಕೆ ಡಿ ಘಟಪ್ರಭಾ. 15ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ ಕಾಳಿ ನದಿಯು ಇದು ಕರ್ನಾಟಕದ ಪಶ್ಚಿಮಕ್ಕೆ ಹರಿಯುತ್ತದೆ. ಬನ್ನಿ ಸ್ನೇಹಿತರೆ 16ನೇ ಪ್ರಶ್ನೆ ಕಡೆಗೆ. ಕರ್ನಾಟಕದ ಮಾಹಿತಿ ಆಯೋಗವನ್ನು ಯಾವುದರ ಅಡಿಯಲ್ಲಿ ಅಥವಾ ಹೊಂದಿಸಲಾಗಿದೆ? ಇದಕ್ಕೆ ಆಯ್ಕೆಗಳು ಆಯ್ಕೆ ಕರ್ನಾಟಕ ಮಾಹಿತಿ ಕಾಯ್ದೆ, ಆಯ್ಕೆ ಬಿ ಮಾಹಿತಿ ಹಕ್ಕು ಕಾಯ್ದೆ, ಆಯ್ಕೆ ಸಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆ, ಆಯ್ಕೆ ಡಿ ಶಿಕ್ಷಣ ಹಕ್ಕು ಕಾಯ್ದೆ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ ಮಾಹಿತಿ ಹಕ್ಕು ಕಾಯ್ದೆ. ಇದು ಕರ್ನಾಟಕ ಮಾಹಿತಿ ಆಯೋಗವನ್ನು ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ ಸ್ಥಾಪಿಸಲಾಗಿದೆ. ಬನ್ನಿ ಸ್ನೇಹಿತರೆ 17ನೇ ಪ್ರಶ್ನೆ ಕಡೆಗೆ. ರಾಜ್ಯಸಭೆಯ ಅಧ್ಯಕ್ಷರು ಯಾರು? ಇದಕ್ಕೆ ಆಯ್ಕೆಗಳು ಆಯ್ಕೆ ಎ ಭಾರತದ ರಾಷ್ಟ್ರಪತಿ, ಆಯ್ಕೆ ಬಿ ಭಾರತದ ಪ್ರಧಾನಮಂತ್ರಿ, ಆಯ್ಕೆ ಸಿ ಭಾರತದ ಉಪ ಪ್ರಧಾನಮಂತ್ರಿ, ಆಯ್ಕೆ ಡಿ ಭಾರತದ ಹಣಕಾಸು ಮಂತ್ರಿ. ನಮ್ಮ ಭಾರತದ ಹಣಕಾಸು ಮಂತ್ರಿ ಸ್ನೇಹಿತರೆ ಒಂದು ನಿಮಿಷ ಸ್ನೇಹಿತರೆ. ನಮ್ಮ ಭಾರತದ ಹಣಕಾಸು ಮಂತ್ರಿ ಸ್ನೇಹಿತರೆ ನಿರ್ಮಲಾ ಸೀತಾರಾಮನ್ ಮತ್ತು ನಮ್ಮ ಭಾರತದ ಉಪ ಪ್ರಧಾನಮಂತ್ರಿ ಜಗದೀಪ್. ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಾರತದ ಅಧ್ಯಕ್ಷರು ಅಥವಾ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸ್ನೇಹಿತರೆ. ಇದಕ್ಕೆ 17ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ರಾಜ್ಯಸಭೆಯ ಅಧ್ಯಕ್ಷರು ಯಾರು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ ಭಾರತದ ಉಪ ಪ್ರಧಾನಮಂತ್ರಿ. ಬನ್ನಿ ಸ್ನೇಹಿತರೆ 18ನೇ ಪ್ರಶ್ನೆ ಕಡೆಗೆ. ಇವುಗಳಲ್ಲಿ ಯಾವುದು ಭಾರತದ ರಾಷ್ಟ್ರೀಯ ಜಲಪ್ರಾಣಿ? ಇದಕ್ಕೆ ಆಯ್ಕೆಗಳು ಆಯ್ಕೆ ಗಂಗಾ ನದಿಯ ಘರಿಯಾಲ್ಗಳು, ಆಯ್ಕೆ ಬಿ ಆಮೆ, ಆಯ್ಕೆ ಸಿ ಗಂಗಾ ನದಿಯ ಡಾಲ್ಫಿನ್ಗಳು, ಆಯ್ಕೆ ಡಿ ನೀಲಿ ತಿಮಿಂಗಿಲ. 18ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ ಗಂಗಾ ನದಿಯ ಡಾಲ್ಫಿನ್ಗಳು. ಬನ್ನಿ ಸ್ನೇಹಿತರೆ 19ನೇ ಪ್ರಶ್ನೆ ಕಡೆಗೆ. ಕೆಳಗಿನವುಗಳಲ್ಲಿ ಭಾರತದ ಯಾವ ನೆರೆಯ ದೇಶಗಳು ಭೂಕುಸಿತ ಅಥವಾ ಭೂಪ್ರದೇಶ ಬಂಧನ ಲ್ಯಾಂಡ್ಲಾಕ್ ದೇಶವಲ್ಲ? ಇದಕ್ಕೆ ಆಯ್ಕೆಗಳು ನೇಪಾಳ, ಆಯ್ಕೆ ಬಿ ಭೂತಾನ್, ಆಯ್ಕೆ ಸಿ ಅಫ್ಘಾನಿಸ್ತಾನ, ಆಯ್ಕೆ ಡಿ ಮಯನ್ಮಾರ್. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಡಿ ಮಯನ್ಮಾರ್. ಬನ್ನಿ ಸ್ನೇಹಿತರೆ 20ನೇ ಕೊನೆಯ ಪ್ರಶ್ನೆ ಕಡೆಗೆ. ಇದು ಟಾಪ್ 20 ಸರಣಿಯ ಕೊನೆಯ ಪ್ರಶ್ನೆ ಆಗಿದೆ ಸ್ನೇಹಿತರೆ. ಕೆಳಗಿನವುಗಳಲ್ಲಿ ಯಾವುದು ಸಾಂವಿಧಾನಿಕ ಸಂಸ್ಥೆಯಲ್ಲ? ಇದಕ್ಕೆ ಆಯ್ಕೆಗಳು ಆಯ್ಕೆ ಭಾರತದ ಚುನಾವಣೆ ಆಯೋಗ, ಆಯ್ಕೆ ಬಿ ಕೇಂದ್ರ ಸಾರ್ವಜನಿಕ ಸೇವಾ ಆಯೋಗ, ಆಯ್ಕೆ ಸಿ ಭಾರತದ ಕಂಟ್ರೋಲರ್ ಮತ್ತು ಅಟಾರ್ನಿ ಜನರಲ್, ಆಯ್ಕೆ ಡಿ ಕರ್ನಾಟಕದ ಲೋಕಾಯುಕ್ತ. 20ನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಮುಖಾಂತರ ತಿಳಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಸ್ನೇಹಿತರೆ. ಮತ್ತು ಇದು ಚಾನಲ್ಗೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ, ಏಕೆಂದರೆ ಇಲ್ಲಿ ದಿನನಿತ್ಯ ಟಾಪ್ 20 ಪ್ರಶ್ನೆಯ ಸರಣಿಗಳನ್ನು ನಡೆಯಲಾಗುತ್ತವೆ ಸ್ನೇಹಿತರೆ. ಧನ್ಯವಾದಗಳು.